ನಿರಂತರ ವಿಚಾರಣೆ ಎದುರಿಸ್ತಾ ಇರುವಂಥ ನಟ ದರ್ಶನ್ ಕೈ ನಡುಕ್ತಾ ಇತ್ತಂತೆ. ಒಂದು ಸಿಗರೆಟ್ ಕೊಡಿ ಅಂತ ಕೇಳಿದ್ರಂತೆ, ಕೊಡಲಿಲ್ಲ ಪೊಲೀಸರು. ಈ ಮರ್ಡರ್ ಕೇಸ್ಗಳಲ್ಲಿ ಏನಾಗುತ್ತೆ, ಪೊಲೀಸರು ಭಾಳ ನಿರ್ದಾಕ್ಷಿಣ್ಯವಾಗಿ ನಡ್ಕೊಂಡ್ಬಿಡ್ತಾರೆ. ನಾನು ಅವತ್ತಿಂದ ಹೇಳ್ತಾ ಒಂದು ಮರ್ಡರ್ ಇನ್ನೊಂದು ರೇಪ್, ಒಂದು ಮರ್ಡರ್ ಇನ್ನೊಂದು ರೇಪ್. ಅಚಾನಕ್ ಮರ್ಡರ್ಗಳು ಬೇರೆ ಸರ್. ಅಚಾನಕ್ ಮರ್ಡರ್ ಏನು ಗೊತ್ತಾ, ಅಣ್ಣ ತಮ್ಮನ ಜೊತೆ ಜಗಳ ಆಗುತ್ತೆ, ಚಿಕ್ಕಪ್ಪ ದೊಡ್ಡಪ್ಪ ಜಗಳ ಆಗುತ್ತೆ, ಏನೋ ಹಿಂಗೆ ಹೊಡೆದು ಬಿಡ್ತಾರೆ, ಸತ್ತೋಗ್ಬಿಡ್ತಾನೆ, ಅದು ಅಚಾನಕ್. ಅವ್ರುಗಳೇ ಪೊಲೀಸ್ ಸ್ಟೇಷನ್ಗೆ ಬಂದು ಮಾಹಿತಿ ಕೊಡ್ತಾರೆ, ಹಿಂಗಾಗಿದೆ ಸರ್ ಅಂತೇಳಿ. ಇಲ್ಲಿ ಅಚಾನಕ್ ಅಲ್ಲ, ಇಲ್ಲಿ ಎಲ್ಲವೂ ಕೂಡ ಪ್ಲ್ಯಾಂಡ್, ಕಿಡ್ನ್ಯಾಪ್ ಆಗಿದೆ, ಹಲ್ಲೆಯಾಗಿದೆ, ಸಾಕ್ಷ್ಯನಾಶ ಆಗಿದೆ, ಮರ್ಡರ್ ಆಗಿದೆ. ಈ ಜೈಲು ಸೇರಿದ ಬಳಿಕ ಈಗ ದರ್ಶನ್ಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಪುತ್ರನ ನೆನಪಾಯ್ತಂತೆ. ಪತ್ನಿ ಮತ್ತು ಮಗನ ಜೊತೆ ಮಾತಾಡಬೇಕು ಅಂತ ಮನವಿ ಮಾಡ್ತಾರೆ. ಆಗ ಅವಕಾಶ ಕೊಟ್ಟಿದ್ದಾರೆ, ಕರೆ ಮಾಡಿ ಮಾತನಾಡಲು ಅವಕಾಶ ಮಾಡಿಕೊಟ್ರಂತೆ ಪೊಲೀಸರು. ಆ ಸಂದರ್ಭದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಅಂತ ಗೋಳಾಡ್ತಾರಂತೆ ದರ್ಶನ್, ಅಂದರೆ ಹೆಂಡತಿ ಜೊತೆ. ಕೆಲ ಸಮಯ ಪುತ್ರ ವಿನೀಶ್ ಜೊತೆ ಕೂಡ ಮಾತಾಡಿದ್ರಂತೆ ದರ್ಶನ್. ನಿರಂತರ ವಿಚಾರಣೆಯಿಂದ ಕಂಗಾಲಾಗಿರೋ ದರ್ಶನ್ ಟೆನ್ಷನ್ ತಾಳಲಾರದೆ ಒಂದು ಸಿಗರೆಟ್ ಕೊಡಿ ಸರ್ ಅಂತ ಕೇಳಿದ್ರಂತೆ. ಸಿಗರೆಟ್ ಕೊಡೋಕ್ಕೆ ಪೊಲೀಸರೇನು ಸುತ್ತಮುತ್ತ ಇರೋ ಬಂಟ್ರ, ಅವರು ಕೇಳಿಸ್ಕೊಂಡಂಗೆ ಮಾಡಿದ್ದಾರೆ. ದರ್ಶನ್ ಮಾತಿಗೆ ಕ್ಯಾರೆ ಎನ್ನಲಿಲ್ಲ ಪೊಲೀಸರು ಅನ್ನುವಂಥ ಮಾಹಿತಿ ಇದೆ. ಇದು ನಿಜವೇ ಆಗಿದ್ದರೆ ಕಾನೂನು ಪ್ರಕಾರವೇ ನಡೆಯಬೇಕು. ಆಮೇಲೆ ಒಂದು ಹೇಳ್ತೀವಿ, ಮೀಡಿಯಾ ಅಂತೂ ಈ ಬಾರಿ ಯಾವೆಲ್ಲ ರೀತಿಯಲ್ಲಿ ತಪ್ಪಿಸ್ಕೊಳ್ಳೋಕ್ಕೆ ಯಾರಾದರೂ ಸಹಾಯ ಮಾಡಿದರೂ ಕೂಡ ಅವರ ಜನ್ಮ ಜಾಲಾಡ್ತೇವೆ. ದರ್ಶನ್ ಬೇರೆ ಅಲ್ಲ, ಬೇರೆ ವ್ಯಕ್ತಿ ಬೇರೆ ಅಲ್ಲ. ಅಲ್ಲಿ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಲೇಬೇಕು. ಆತ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕೊಂದದ್ದು ನಿಜವಾದರೆ ಇವರಿಗೆ ಶಿಕ್ಷೆ ಆಗಲೇಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಓಕೆ, ಇನ್ನು ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಪರಿಹಾರ ಕೊಡಿಸುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳುತ್ತೇನೆ ಅಂತ ಗೃಹ ಮಂತ್ರಿ ಪರಮೇಶ್ವರ್ ಹೇಳಿದ್ದಾರೆ. ಜೊತೆಗೆ ರೌಡಿ ಶೀಟರ್ ಓಪನ್ ಮಾಡುವ ಬಗ್ಗೆ ಶೀಘ್ರವೇ ತೀರ್ಮಾನಕ್ಕೆ ಬರ್ತೇವೆ ಅಂತ ಕೂಡ ಹೇಳಿದ್ದಾರೆ. ಹಾಗಿದ್ರೆ ರೌಡಿ ಶೀಟರ್ ಓಪನ್ ಆಗತ್ತಾ ದರ್ಶನ್ ಮೇಲೆ? ಇದರ ಬಗ್ಗೆ ಮಾತಾಡಿದ್ದಾರೆ, ಯಾರ್ಯಾರು ಕೇಳಿಸ್ಕೊಳ್ಳಿ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಸರ್, ರೇಣುಕಾ ಸ್ವಾಮಿ ಕುಟುಂಬದ ಪರವಾಗಿ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅಂತ ಸರ್? ಅದೇ ಈಗ ನೋಡಬೇಕು. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅವರ ಏನು ಅವ್ರ ಮನೆಯವರಿಗೆ, ಕುಟುಂಬ ವರ್ಗದವ್ರಿಗೆ ಏನು ಮಾಡಬೇಕು ಏನು ಅಂತೇಳಿ ಚರ್ಚೆ ಮಾಡ್ತೇನೆ ಮುಖ್ಯಮಂತ್ರಿಗಳ ಜೊತೆ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಕೊಲೆ ಆದ ತಕ್ಷಣ ಒಬ್ಬ ಸೆಲೆಬ್ರಿಟಿ ಅಂತ ಹೇಳುವಾಗ ದೊಡ್ಡವರ ಕೈವಾಡ ಇರುತ್ತೆ. ಕೈವಾಡ ಅಂತಂದರೆ ಒಂದು ಕಾಂಟ್ಯಾಕ್ಟ್ ಇರುತ್ತೆ. ಏನು ಮಾಡ್ಬೋದು ಅಂಥೇಳಿ ದರ್ಶನ್ ಒಬ್ಬ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿ ಕೇಳಿದ್ರಂತೆ. ಪೊಲೀಸ್ ಅಧಿಕಾರಿ ಕೆಲವು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರಂತೆ. ನೋಡಿ, ರಾಜ ಕಾಲುವೆಗೆ ಹಾಕ್ಬಿಡಿ, ಗೊತ್ತಾಗಲ್ಲ. ಅದು ನಿಜವೇ ಆಗಿದ್ದರೆ ಆ ಪೊಲೀಸ್ ಅಧಿಕಾರಿ ಯಾರು ಅಂತ ಪತ್ತೆ ಹಚ್ಚೋದು ಮಾಧ್ಯಮಕ್ಕೆ ದೊಡ್ಡ ಕೆಲಸ ಅಲ್ಲ, ನಂಬರ್ 1. ಅದಾದ ನಂತರ ರಾಜಕಾರಣಿಗಳಿಗೆ ಫೋನ್ ಮಾಡಿದ್ದಾರೆ. ರಾಜಕಾರಣಿಗಳ ಮುಖಾಂತರವಾಗಿ ಹೋಮ್ ಮಿನಿಸ್ಟರ್ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ಈ ವಿಚಾರ ಬಂದಿದೆಯಂತೆ. ಆದರೆ ಯಾವಾಗ ಮರ್ಡರ್ ಆಗಿದೆ ಅಂತ ಗೊತ್ತಾಯ್ತೋ, ಮುಖ್ಯಮಂತ್ರಿ ಆದಿಯಾಗಿ ನೀವೇನು ಕ್ರಮ ಕೈಗೊಳ್ಳಿ ಅನ್ನೋದನ್ನು ಫ್ರೀ ಹ್ಯಾಂಡ್ ಆಗಿ ಬಿಟ್ಟಿದ್ದಾರೆ. ಇವತ್ತು ಹೋಮ್ ಮಿನಿಸ್ಟರ್ ಹೇಳಿದ ಮಾತಿದೆಯಲ್ಲ, ಇದು ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ.